ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆದಿ ಪಾರ್ವತಿ, ನಾನು ಕೊಡಿಸೋ ಫ್ರೀ ಟ್ರೀಟ್ಮೆಂಟ್ ಬೇಡ ಅಂತ ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋಗೋದನ್ನೇ ನಿಲ್ಲಿಸ್ಬಿಟ್ರು. ಈಗ ನಾನು ಕೊಡೋ ದಿನಸಿನೂ ಬೇಡವಂತೆ. ಎಷ್ಟು ನಿಷ್ಠುರವಾಗಿ ಮುಖದ ಮೇಲೆ ಹೇಳ್ಬಿಟ್ಟು ಹೋದ ನೋಡಿ. ಅಯ್ಯೋ, ಅವನ ಅಸಹಾಯಕತೆನೂ ಅರ್ಥ ಆಗುತ್ತೆ, ಗೊತ್ತು. ಆದರೂ ಇನ್ನು ಪಾರ್ವತಿ ಬೈಕೇನೆಲ್ಲ ತಿಳ್ಕೊಂಡು ನಿಮ್ಮ ಮೂಲಕ ಈಡೇರಿಸ್ತಿದ್ದೀನಿ ಅಂತ ಗೊತ್ತಾದ್ರೆ ಆದಿ ಅದನ್ನು ಬೇಡ ಅಂತಾನೇನೋ. ಭಗವಂತ ನಮಗೆಲ್ಲನೂ ಕೊಟ್ಟಿದ್ದಾನೆ, ಆದರೆ ಈ ನನ್ನ ಆಸೆನ ಪೂರೈಸ್ತಾನೋ ಇಲ್ವೋ ಅನ್ನೋ ಭಯ ಕಾಡ್ತಿದೆ. ಇಲ್ಲಾಂದ್ರೆ ಆದಿ ಪಾರ್ವತಿ ಎಷ್ಟು ಒಳ್ಳೆಯವರು, ಆದರೆ ಆಗಾಗ ಅವರೇ ತಪ್ಪಿತಸ್ಥರು ಅಂತ ನಾವು ನಂಬೋ ಥರದ ಸಂದರ್ಭಗಳು ಕ್ರಿಯೇಟ್ ಆಗ್ತಾ ಇದೆ. ಇನ್ನು ಮುಂದೆ ಹಾಗಾಗದೇ ಇರೋ ಹಾಗೆ ಎಚ್ಚರಿಕೆ ವಹಿಸಬೇಕು. ಇದೆಲ್ಲದಕ್ಕೂ ಆ ರಾಣನೇ ಕಾರಣ. ಮೊದಲು ಅವನನ್ನು ಹಿಡಿದು ಬುದ್ಧಿ ಕಲಿಸ್ಬೇಕು. ಆಗ್ಲೇ ನಾವು ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ. ಅಕ್ಕ, ಒಳಗಡೆ ಬರ್ಬೋದಾ? ಇದೇನ್ ಜನನಿ ಹೀಗೆ ಕೇಳ್ತಾ ಇದ್ಯಾ? ಬಾ ಒಳಗೆ. ಅಲ್ಲ, ನಿನ್ ತವ್ರ ಮನೆಗೆ ನೀನ್ ಬರೋದಕ್ಕೆ ಕೇಳ್ಕೊಂಡ್ ಬರ್ಬೇಕಾ? ಆದ್ರೆ ನನ್ನ ತವ್ರ ಮನೆಯವರು ನಿನ್ ಜೊತೆ ತಪ್ಪಾಗಿ ನಡ್ಕೊಂಡಿದಾರಲ್ವಾ, ಮತ್ತೆ ಇದನ್ನ ನನ್ನ ತವ್ರ ಮನೆ ಅಂತ ಹೇಳೋದು ತೀರಾ ಸ್ವಾರ್ಥ ಆಗ್ಬಿಡಲ್ವಾ? ನಮ್ಮ ಚಿಕ್ಕಮ್ಮಂಗೆ ಮೊನ್ನೆನೆ ನಿಮ್ಮ ಬಗ್ಗೆ ತಕ್ಕ ಮಟ್ಟಿಗೆ ತಿಳಿ ಹೇಳಿದ್ದೆ. ಅವರು ಅರ್ಥ ಮಾಡ್ಕೊಂಡಿರ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ಅವ್ರು ಮತ್ತೆ ನಿಮ್ಮ ವಿಷಯದಲ್ಲಿ ತಪ್ಪಾಗಿ ನಡ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಅವ್ರ ಪರವಾಗಿ ನಾನೇ ಕ್ಷಮೆ ಕೇಳೋಣ ಅಂತ ಇಲ್ಲಿಗೆ ಬಂದೆ. ಹೋಗ್ಲಿ ಬಿಡಮ್ಮ ಜನನಿ, ನೀವಿಬ್ಬರು ನೊಂದ್ಕೋಬೇಡಿ. ಬಸ್ರಿ ಹೆಣ್ಮಕ್ಳು ಯಾವಾಗಲೂ ಸಂತೋಷವಾಗಿರಬೇಕು. ನೀವು ಸಂತೋಷವಾಗಿದ್ದರೆ ತಾನೇ ನಿಮ್ಮ ಹೊಟ್ಟೆಯಲ್ಲಿರೋ ಮಕ್ಕಳು ಕೂಡ ಆರೋಗ್ಯವಾಗಿ ಸಂತೋಷವಾಗಿರೋದು. ಇದನ್ನೆಲ್ಲ ದೊಡ್ಡ ಯಜಮಾನ್ರಿಗೆ ಗೊತ್ತು ಮಾಡೋದು ಬೇಡ. ಪಾಪ ತುಂಬ ನೊಂದ್ಕೋತಾರೆ. ನನ್ನಿಂದ ಏನು ಮುಚ್ಚಿಡೋ ಪ್ರಯತ್ನ ಮಾಡ್ತಾ ಇದ್ದೀರಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.